ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸ್ನೇಹಿತರೆ. ಇದೀಗ ಬಿಗ್ ಬಾಸ್ ಮನೆಯ ಗಿಲ್ಲಿ ನಟ ಬಹಳ ಸಪ್ರೇಟ್ ಕಾಮಿಡಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಆ್ಯಂಕರ್ ಅನುಶ್ರೀ ಅವ್ರ ಜೊತೆ ಕಾಮಿಡಿಯನ್ನು ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಏನಾಯಿತು, ರಿಯಲ್ ಆಗಿ ಏನು ಮಾತನಾಡಿದ್ರು ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನೋಡೋಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಗೆದ್ದ ಬಳಿಕ ಸಂದರ್ಶನವೊಂದರಲ್ಲಿ ಬ್ಯುಸಿಯಾಗಿದ್ದ ಗಿಲ್ಲಿ ನಟ ಆ್ಯಂಕರ್ ಅನುಶ್ರೀ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ತಮ್ಮನ್ನು ಮದುವೆಗೆ ಆಹ್ವಾನಿಸಿದ್ದಕ್ಕೆ ತಮಾಷೆಯಾಗಿ ಕಾಲೆಳೆದ ಅವರು ಮುಂದೆ ಸೀಮಂತಕ್ಕೆ ಕರಿತೀರಾ ಎಂದು ಕೇಳಿ ನಗಿಸಿದ್ದಾರೆ. ಹೌದು, ಬಿಗ್ ಬಾಸ್ ಗೆದ್ದ ಬಳಿಕ ಗಿಲ್ಲಿ ನಟನಿಗೆ ಪುರುಸೊತ್ತೇ ಇಲ್ಲ. ದಿನವೂ ಸಾಲು ಸಂದರ್ಶನಗಳನ್ನು ನೀಡುವುದರಲ್ಲೇ ಬ್ಯುಸಿಯಾಗಿದ್ದಾರೆ. ಎಷ್ಟೇ ಬ್ಯುಸಿ ಸಂದರ್ಶನ ನೀಡುವ ಸಮಯದಲ್ಲೂ ತಮ್ಮ ಮಾತಿನ ಮೇಲೆ ಬಹಳ ಎಚ್ಚರಿಕೆ ವಹಿಸಿದರು. ಸಿಕ್ಕ ಜನರ ಅಭಿಮಾನವನ್ನು ಕಾಪಾಡಿಕೊಂಡು ಹೋಗುವುದೇ ಮುಂದೆ ತಮಗಿರುವ ಸವಾಲು ಎಂದು ಗಿಲ್ಲಿ ಪ್ರತಿ ಬಾರಿಯೂ ಹೇಳಿಕೊಂಡಿದ್ದಾರೆ. ಇನ್ನೊಂದು ಕಡೆ ಗಿಲ್ಲಿ ನಟನನ್ನು ಮೆಚ್ಚಿಕೊಳ್ಳುವ ಭರದಲ್ಲಿ ಕೆಲವೊಬ್ಬರು ಆತನನ್ನು ಹಿರಿಯ ನಟರಿಗೆ ಹೋಲಿಕೆ ಮಾಡಿ ಮಾತನಾಡುತ್ತಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ದಾಖಲಾಗಿದೆ. ಅದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿರುವಂಥದ್ದು. ಆದರೆ ಗಿಲ್ಲಿ ಎಲ್ಲಿಯೂ ಕೂಡ ತಮ್ಮನ್ನು ಯಾವುದೇ ನಟನಿಗೆ ಹೋಲಿಕೊಳ್ಳುವ ಗೋಜಿಗೆ ಹೋಗಿಲ್ಲ. ಬಿಗ್ ಬಾಸ್ ಗೆದ್ದ ಮರುದಿನ ಹೊಟ್ಟೂರು ಮಳವಳ್ಳಿಗೆ ಹೋಗಿದ್ದ ಆತ ನಂತರ ಹಿರಿಯ ನಟ ಹಾಗೂ ರಾಜಕಾರಣಿಗಳನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಗುವ ಹಾದಿಯ ಬಗ್ಗೆ ಯೋಚಿಸುವುದಕ್ಕಾಗಿ ಹೇಳಿರುವಂಥದ್ದು. ಇಷ್ಟೆಲ್ಲದರ ನಡುವೆ ಗಿಲ್ಲಿಯ ತಮಾಷೆಯ ಮಾತುಗಳು ಮರೆಯದಂತೆ ಕಂಡಿದ್ದು. ಆದರೆ ಖಾಸಗಿಯ ಒಂದು ವಾಹಿನಿಯಲ್ಲಿ ಸಂದರ್ಶನದಲ್ಲಿ ತಮ್ಮ ಫನ್ನಿ ಫೇಸನ್ನು ಆ್ಯಂಕರ್ ಅನುಶ್ರೀಗೆ ಬಹಿರಂಗ ಮಾಡಿದ್ದಾರೆ. ಆ್ಯಂಕರ್ ಅನುಶ್ರೀ ಅವರು ಗಿಲ್ಲಿ ಹಾಗೂ ನಟ ಕಾರ್ಯಕ್ರಮಗಳಲ್ಲಿ ಪರಿಚಿತರು. ಅಕ್ಕ ಎಂದೇ ಅನುಶ್ರೀಯನ್ನು ಕರೆಯುವ ಗಿಲ್ಲಿ ನಟ ತಮ್ಮನನ್ನು ಮದುವೆಗೆ ಆಹ್ವಾನಿಸದೇ ಇರೋದರ ಬಗ್ಗೆ ಮಾತನಾಡಿದ್ದಾರೆ. ಪ್ರಸ್ತುತ ಗಂಡನ ಜೊತೆ ಫಾರಿನ್ ಟ್ರಿಪ್ನಲ್ಲಿರುವ ಅನುಶ್ರೀಯೊಂದಿಗೆ ಗಿಲ್ಲಿ ಫೋನ್ನಲ್ಲಿಯೇ ಕಾಲಿಳಿದಿರುವ ವಿಡಿಯೋ ಸಿಕ್ಕಾಪಟ್ಟ ವೈರಲ್ ಆಗಿರುವಂಥದ್ದು. ಮೊದಲಿಗೆ ಕಂಗ್ರಾಟ್ಸ್ ಅಕ್ಕ, ಮದುವೆ ಆಗಿರೋದಕ್ಕೆ. ಆದರೂ ನೀವು ನಮ್ಮ ಮದುವೆಗೆ ನನ್ನ ಕರೀಲೇ ಇಲ್ಲ. ನೆಕ್ಸ್ಟ್ ಯಾರಾದರೂ ಫೋನ್ ಮಾಡಿ ಕೇಳ್ತಾರೆ ಅಂತಾನೆ ಮೊದಲಿಗೆ ಪ್ರೆಸ್ ಮೀಟ್ನಲ್ಲೇ ನಾವು ಮದುವೆಯನ್ನು ಭಾಳ ಸಿಂಪಲ್ಲಾಗಿ ಮಾಡಿಕೊಂಡ್ವಿ ಅಂತ ಹೇಳಿದ್ರಿ. 50ರಿಂದ 100 ಜನ ಸೇರಿಸ್ಕೊಂಡು ಮದುವೆ ಮಾಡಿಕೊಂಡೆವು ಅಂದರೆ ನಾನು ಆ ವಿಡಿಯೋ ನೋಡಿ ನಿಮಗೆ ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ಓಹೋ ಪಾಪ, ಸಿಂಪಲ್ಲಾಗಿ ಮದುವೆ ಮಾಡ್ಕೊಂಡಿದ್ದಾರೆ, ಸರಳ ವಿವಾಹ ಅನಿಸುತ್ತೆ, ಅದಕ್ಕೆ ನನ್ನ ಕರಲಿಲ್ಲ ಅಂದ್ಕೊಂಡೆ, ನಮಗೆ ಪಾಪ ಅನಿಸ್ಬಿಡ್ತು ಎಂದು ಕಾಲಿದ್ದಾರೆ. ಅದಕ್ಕೆ ಅನುಶ್ರೀ, ಲೇ ಸುಮ್ಮನೆ ಇರೋ, ಮದುವೆಗೆ ಕರೀಲಿಲ್ಲ ಅಂದರೆ ಏನೋ, ನೆಕ್ಸ್ಟ್ ಎಲ್ಲದಕ್ಕೂ ಕರಿತೀನಿ ಎಂದಾಗ ಹಾಗಾದರೆ ಸೀಮಂತಕ್ಕೆ ಕರಿತೀರಾ ಅಕ್ಕ ಎಂದು ಕೇಳಿದ್ದಾರೆ. ಸುಮ್ಮನೆ ಇರೋ ಅನುಶ್ರೀ, ಮದುವೆ ಯಾವಾಗ ಅಂತ 5 ವರ್ಷ ಅದೇ ಹೇಳ್ತಿದ್ರಿ, ಈಗ ಅನುಶ್ರೀ ಮಗು ಯಾವಾಗ ಅಂತ ಕೇಳೋಕ್ಕೆ ಶುರು ಮಾಡ್ತಾರೆ ಎಂದು ಅನುಶ್ರೀ ಹೇಳಿದಾಗ ಆದಷ್ಟು ಬೇಗ ಆಗಲಿ ಅಂತ ಗಿಲ್ಲಿ ಉತ್ತರವನ್ನು ನೀಡಿದ್ದಾರೆ. ಕೊನೆಗೆ ಅನುಶ್ರೀ ಅವರ ಗಂಡನ ಬಗ್ಗೆ ಕೇಳುವಲ್ಲಿ ಗಿಲ್ಲಿ, ನಾವು ತುಳುಕೂಟದ ಕಾರ್ಯಕ್ರಮಕ್ಕಾಗಿ ಕತಾರ್ಗೆ ಬಂದಿದ್ದೇವೆ, ಅಲ್ಲಿಗೆ ಹೋಗಲು ರೆಡಿಯಾಗ್ತಿದ್ದೇವೆ ಎಂದು ಶೀಘ್ರದಲ್ಲೇ ಭೇಟಿಯಾಗ್ತಾನೆ ಎಂದು ಅನುಶ್ರೀಗೆ ಹೇಳಿದ್ದಾರೆ. ಸದ್ಯ ಇವರಿಬ್ಬರ ಮಾತುಕತೆ ಬಹಳ ಜೋರಾಗಿ ನಡೆದಿರುವಂಥದ್ದು. ಸದ್ಯ ಇವೆಲ್ಲದಕ್ಕೂ ನೋಡಿದರೆ ಅನುಶ್ರೀ ಅವರು ಗುಡ್ ನ್ಯೂಸ್ ಕೊಡೋದ್ರಲ್ಲಿ ಪಕ್ಕ ಬೇಗನೆ ಇದ್ದಾರೆ. ಸೊ ಅನುಶ್ರೀ ಗುಡ್ ನ್ಯೂಸ್ ಕೊಡೋದು ನಿಮ್ಗೆ ಕೂಡ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.